ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಅಮಾವಾಸ್ಯೆ ಲಾಗ್ರಿದ. ಅಮಾವಾಸ್ಯೆ ದಿವಸ ನಾ ಇಲ್ಲೇ ಕಡಬಿನ ಹಿಟ್ಟು ಯೂಸ್ ಮಾಡಿ ಪೂರಿ ಮಾಡೀನಿ ರೀ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ನೋಡಿರಿ, ಎಣ್ಣೆ ಹಿಡ್ದಿಲ್ಲ, ಎಷ್ಟು ಸಾಫ್ಟಾಗಿ ಬಂದವು ಮತ್ತು ಕ್ರಿಸ್ಪಿಯಾಗಿ ಕುರ್ಮ್ ಅನ್ನೋಂಗಾಗ್ಯಾವು. ನಾ ಇಲ್ಲಿ ಅದ್ರ ಜೊತೆ ಇದ್ರ ಸಾರು, ಕಟ್ಟಿನ ಸಾರು ಯೂಸ್ ಮಾಡತ್ತಾನೆ ನೋಡಿರಿ. ಯಾವುದೇ ಇದನ್ನು ಮಾಡಲಿಲ್ಲ, ಕುರ್ಮ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಪೂರಿ ಮಾಡ್ತಾನೆ ಅನ್ಕೊಂಡೇನಿಕ್ಕಿಲ್ಲ. ಅದಕ್ಕಾಗಿ ಬೆಳಗ್ಗೆ ಎದ್ದುಗಳೇ ಎಲ್ಲ ಕಸ ಗುಡಿಸಿ ರಾತ್ರಿ ಎಲ್ಲ ಬಾಂಡೆ ತೊಳೆದಿಟ್ಟೀನಿ ರೀ. ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಿ. ಬೆಳಗ್ಗೆದ್ದು ಕಸ ಗುಡಿಸಿನಿ. ಯಜಮಾನ್ರು ಒರೆಸಿ ಕೊಟ್ಟರು ರೀ ಮನೆಯೆಲ್ಲ. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಅಡುಗೆ ಇಟ್ಕೊಂಡು ಈಗ ವಡೆ ಏನು ಮಾಡಲಿಲ್ಲ ರೀ, ಪೂರಿ ರೀ. ಆನಂತರ ಕಡುಬು, ಅನ್ನ, ಶಾವಿಗೆ ಎಷ್ಟು ಕರ್ದೆ ನೋಡಿರಿ. ಈಗ 10:30 ಟೈಮ್ ರೀ. ನನ್ನ ಮಗಳು ಯಜಮಾನ್ರು ಹೊರಗೆ ಹೋದರು. ಅವ್ರಿಗೆ ಸ್ಕೂಲಿಗೆ ಹೊರಟಕ್ಕೆ ಯಜಮಾನ್ರು ಬೇರೆ ಕೆಲಸ ಇತ್ತಂತ ಅವ್ರು ಹೋದರು. ಹಾಗಾಗಿ ಈಗ ನನಗೆ ನಾಷ್ಟ ಮಾಡ್ಕೊತೀನಿ ನೋಡಿರಿ. ನಾವು ಹಿಟ್ಟನ್ನು ರೀ, 1 ಕಪ್ ಗೋಧಿ ಹಿಟ್ಟು, ಮನ್ಯಾಗಿರುವಂಥ ಗೋಧಿ ಹಿಟ್ಟು, 1 ಕಪ್ ಸಣ್ಣ ರವೆ ಅಷ್ಟು ಹಾಕೇನಿ ರೀ. ಮೈದಾ ಇದು ಏನು ಹಾಕಿಲ್ಲ. ಮೈದಾ ಹಾಕಿದ್ರೆ ಜಿಗಟಾದಂಗೆ ಆಕಾವ್ರಿ ಇವು. ನೀವು ಆರಿದ ಮ್ಯಾಗೂ ಕ್ರಿಸ್ಪಿ ಆಗಿರ್ತಾವೆ ರೀ ಇವು, ನಮ್ಮ ಮಾಡಿದ್ದು ರೀ. ಆದ್ರೆ ನೀವು ಮೈದಾನ ಹೆಚ್ಚು ಬೆಳ್ಸಕ್ಕೆ ಹೋಗಬೇಡ್ರಿ. ಗೋಧಿ ಹಿಟ್ಟು ಆನಂತರ ರವೆ ರೀ, ಇಷ್ಟು ಹಾಕಿ ಇದು ಮಾಡಿರಿ. ಇದು ಫುಲ್ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ. ಫುಲ್ ರೆಸಿಪಿನ ಕೂಡ ನಿಮಗೆ ಶೇರ್ ಮಾಡ್ತಾನೆ. ನಾ ಹೋಳ್ಗೆ ಕೂಡ ಮೈದಾ ಹಿಟ್ಟು ಯೂಸ್ ಮಾಡೋದಿಲ್ಲ ರೀ, ಹೋಳ್ಗೆ ಹಿಟ್ಟು ಯೂಸ್ ಮಾಡೋದಿಲ್ಲ. ಗೋಧಿ ಹಿಟ್ಟನ್ನು ಇದು ಮಾಡಿರ್ತಾನೆ. ಗೋಧಿ ಹಿಟ್ಟು ಹೋಳ್ಗೆಗೆ ನಾದುವಾಗ ಹಂಗೆ ಹಸಿ ಎಣ್ಣೆ ಹಾಕ್ಬೇಕು ರೀ. ಈ ಥರ ಪೂರಿ ವಡೆ ಪೂರಿ ಮತ್ತು ಕಡುಬು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅಷ್ಟು ಎಣ್ಣೆ ಕಾಯಿಸಿ ಹಾಕ್ಬೇಕು ರೀ. ಅಂದ್ರೆ ಕುರುಮ್ ಅಂತಾವು. ಅದಕ್ಕಾಗಿ ಇಲ್ಲೇ ಇದನ್ನೆಲ್ಲ ನಾನು ರೌಂಡ್ ಶೇಪ್ ಉಳ್ಳಿ ಮಾಡಿ ಇಟ್ಕೊಂಡು ಎಣ್ಣೆ ಕಾಯಿಗಿಟ್ಟನ್ರಿ ರೀ. ಈಗ ಆಮೇಲೆ ಸಾಂಬಾರು ಕೂಡ ಹಾಕೋತಾನೆ ನೋಡಿರಿ. ಈಗ ನನ್ನ ಮಗಳು ಬಿಟ್ಟು ತಾಟ್ನಾಗ ನಾನು ಇಲ್ಲೇ ಸಾಂಬಾರು ಹಾಕೋತೇನು. ಕಟ್ಟಿನ ಸಾರು ನೋಡಿರಿ. ಇದು ಬೆಳೆದು ಉಳ್ದಿತ್ತಂತಂದ್ರೆ ಕಟ್ಟಿನ ಸಾರು ಮಾಡ್ಕೊತಾರೆ. ನಮ್ಮ ಮನ್ಯಾಗ ನಮ್ಮ ಯಜಮಾನ್ರಿಗೆ ಕಟ್ಟಿನ ಸಾರು ಫುಲ್ ಲೈಕ್ ಆಗತ್ತೆ ರೀ. ಹಾಗಾಗಿ ಕಟ್ಟಿನ ಸಾರು ಬೇಳೆ ಹಾಕಿದಾಗ ಕಟ್ಟಿನ ಸಾರು ಮಾಡ್ತಾನೆ ರೀ. ಏನು ಹೆಚ್ಚು ಹಾಕೋ ಅವಶ್ಯಕತೆನೇ ಇಲ್ಲ ರೀ. ಯಾಕಂದ್ರೆ ಹುಂಚೆಹಣ್ಣು, ಒಂದು ಸ್ವಲ್ಪ ಟೊಮೆಟೊ, ಕೊಬ್ಬರಿ, ಆನಂತರ ಉಳ್ಳಾಗಡ್ಡಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಕರಿಬೇವು ಇಷ್ಟು ಹಾಕಿ ಖಾರ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಹಾಕಿ ಮಾಡ್ರೆ ಮಸ್ತ್ ಆಗ್ತದೆ ರೀ ಸಾರು. ಅದನ್ನು ಕೂಡ ಕಾಮೆಂಟ್ ಮಾಡಿರಿ. ಸಾರು ಯಾರಿಗೆ ಬೇಕು ಅನ್ನೋದನ್ನು, ಅಂದ್ರೆ ಯಾವ ರೀತಿ ರೆಸಿಪಿಯನ್ನು ತೋರಿಸ್ಬೇಕು ಅನ್ನೋದನ್ನು ಅದಕ್ಕೆ ತೋರಿಸ್ತೇನೆ ರೀ. ಅದೇ ರೀತಿ ಈ ಥರ ಎಲ್ಲ ಉಳ್ಳಿಗಳನ್ನು ಮಾಡಿಟ್ಕೊತಾನೆ ನೋಡಿರಿ. ನೀವು ಒಂದೊಂದು ಮಾಡ್ಕೊಂಡು ಕರಿಬೋದು. ಸ್ವಲ್ಪ ಎಣ್ಣೆ ಕೈ ಮುಟ್ಟ ನಾ ಇಲ್ಲೇ ಇವನ್ನೆಲ್ಲ ಈ ಥರ ಲಟ್ಟೆ ಸುಟ್ಕೊತಾನೆ ರೀ. ಮತ್ತು ಹೋಟೆಲ್ನ ನಾವು ತಿನ್ನುವಾಗ ನೀವು ಬೇಕಾದ್ರೆ ನೀವು ಪೂರಿ ಆರ್ಡ್ರ್ ಮಾಡಿ ಅವರು ಕರಿಯುವಂಥ ಎಣ್ಣೆನ ಒಂದು ಸ್ವಲ್ಪ ಹೋಗಿ ನೋಡಿರಿ. ಆ ಎಣ್ಣೆ ಎಂಥದ್ದು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ರೀ. ಯಾಕಂದ್ರೆ ಫುಲ್ ಒಂದು ಎಣ್ಣೆ ನಾನು ನೋಡಿದ ಪ್ರಕಾರ ರೀ, ಎಲ್ಲಿ ಹೋಗ್ತೀವಲ್ಲ ಎಣ್ಣೆ ಕಪ್ಪಾಗಿರ್ತದೆ ರೀ. ಬೇಕಾದ್ರೆ ಎಲ್ಲರೂ ಹೋದಲ್ಲೇ ವಿಡಿಯೋ ಮಾಡ್ಕೊಂಬಂದು ತೋರಿಸ್ತೇನೆ ರೀ ನಾನು ನಿಮಗೆ. ಅಷ್ಟು ಕಫ ಅಂದ್ರೆ ಅಡುಗೆ ಮನೆಗೆ ನಮಗೆ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿರ್ತಾರೋ, ಅಂದ್ರೆ ನಾವು ಹೋಗಬಾರ್ದು ಅಂತೇಳಿ ಬೋರ್ಡ್ ಹಾಕಿರ್ತಾರೋ. ಹೈಜೆನಿಕ್ ಆಗಿದ್ದ ಸ್ವಲ್ಪ ಇದಿತ್ತು ಅಂದ್ರೆ ತಿನ್ನೋಕೆ ಇದು ಅನ್ಸತ್ತೆ ರೀ. ಈ ಎಲ್ಲ ಹೊಲಸು ಹೋಟೆಲ್ಗಳು ಇದ್ದಾಗ ತಿನ್ನೋಕೆ ಇದು ಅನ್ಸೋದಿಲ್ಲ ರೀ. ನೀವು ಬೇಕಾದ್ರೆ ಎಣ್ಣೆಯನ್ನು ಹೋಗಿ ನೋಡಿರಿ ಹೆಂಗಿರ್ತೈತೆ ಆ ಎಣ್ಣೆ. ಅದಕ್ಕಾಗಿ ಆದಷ್ಟು ನಾವು ಬೇಕಾದಂದ್ರೆ ಈ ಥರ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, ನಾವಂತೂ ಹೆಚ್ಚು ಶಾವಿಗೆ ಸಾರೇ ಕರಿಯೋದಿಲ್ಲ ರೀ ನಾವು. ಈ ಥರ ಹಬ್ಬ ಹಿಂಗೆ ಬಂದಾಗ ಅದು ಕ್ವಾಂಟಿಟಿ ಕಡಿಮೆ ರೀ, ಜಾಸ್ತಿ ಮಾಡೋದಿಲ್ಲ ರೀ. ತಿನ್ನೋಂದ್ರೆ 10-15 ತಿನ್ನೋದು, ಒಂದು 3-4 ಅಷ್ಟೇ ನೋಡಿರಿ. ಅದು ಎಲ್ಲ ಎಣ್ಣೆ ಆರಿಸಿ ಒಂದು ಟಿಶ್ಯೂ ಪೇಪರ್ನಾಗ ಎಣ್ಣೆ ಆ ಪುರಿಗಳನ್ನ ಹಾಕಿ ಅದು ಎಣ್ಣೆ ಎಲ್ಲ ಹಿರ್ಕೊಂಡ ನಂತರ ತಿನ್ನೋದು. ಆದಷ್ಟು ತಿನ್ಬೇಕಂದಾಗ ನೀವು ಕೂಡ ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಮತ್ತು ಮಸ್ತ್ ಕ್ರಿಸ್ಪಿ ಆಗ್ಯಾವ ರೀ, ಸೂಪರ್ ಆಗ್ಯಾವ ನೋಡಿರಿ. ನನ್ನ ಅಡುಗೆಗಂತೂ ನಮ್ಮ ಯಜಮಾನ್ರು ಒಟ್ಟು ಹೆಸರು ಬಿಡೋದಿಲ್ಲ ರೀ. ಅವ್ರು ಅಂತಿರ್ತಾರೆ ಹಿಂಗೆ ಮಾಡೋದು ಕಡಿಮೆ ಜಾಸ್ತಿ ಅಂದ್ರೆ ಮಾಡೋದ್ರೆ ಏನು ರೀ, ನಮ್ಮ ಮನ್ಯಾಗ ಇರೋದು ನಾವು 3 ಜನ. ನನ್ನ ಮಗಳು ಏನು ತಿಂತೈತ್ರಿ, ಸಾಂದೈತ್ರಿ. ಇಬ್ಬರು ಅಡುಗೆ ಅಂತಂದ್ರೆ ನಾ ಜಾಸ್ತಿ ಮಾಡೋದೇ ಇಲ್ಲ ರೀ, ಕಡಿಮೆ ಮಾಡಿಬಿಡ್ತಾನು. ಹಾಗಾಗಿ ನಮ್ಮ ಯಜಮಾನ್ರು ಅಂತಿರ್ತಾರೆ, ಈಗ ಮಧ್ಯಾಹ್ನ ಹರಿಯಾಗಷ್ಟೇ ಇರ್ತದೆ ರೀ, ಸಾಯಂಕಾಲ ಕಡಿಮೆ ರೀ ನಮ್ಮ ಮನ್ಯಾಗ ಅಡುಗೆ ಇದು ರೀ. ಅದಕ್ಕೆ ನೀನು ಪೂರ್ತಿ ಹಿಂಗ್ಯಾಕೆ ಮಾಡ್ತೀನಿ, ಮಾಡೋದು ಮಾಡ್ತೀನಿ ಅಂತ ಅಂತಿರ್ತಾರೋ. ಆದ್ರೆ ಇತ್ತಂದ್ರೆ ಅದನ್ನ ತಿನ್ನೋದು ಅನಿಸುತ್ತೆ. ಅದಕ್ಕಾಗಿ ಸ್ವಲ್ಪ ಊಟನೂ ಕಡಿಮೆ ಇರಬೇಕು ನೈಟ್ ಟೈಮ್ ಅಂಥೇಳಿ ನಾನು ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಆಗುವಷ್ಟು ಮಾಡಿರ್ತೇನೆ ರೀ. ಅದು ಆಲ್ಮೋಸ್ಟ್ ಆಲ್ ನೈಟ್ ಕಡಿಮೆನೇ ರೀ ಊಟ, ಅಡುಗೆ ಮಾಡೋದು ಕಡಿಮೆನೇ. ರೊಟ್ಟಿ ಇದು ಹಿಂಗೆ ನಾನು ಮಾಡ್ತೀವಿ. ಇವತ್ತು ಅಮಾವಾಸ್ಯೆ ಐತಲ್ಲ ರೀ, ಮತ್ತು ರೊಟ್ಟಿ ಇದು ಮಾಡೋಕ್ಕಾಗೋಲ್ಲ ಅಂಥೇಳಿ ನಾ ಇಲ್ಲೇ ಕಡುಬು ಮಾಡೇನಿ ರೀ. ಕಡುಬು, ಅನ್ನ, ಸಾರು ಉಣ್ತಾರೋ. ಈಗಿನ ಬೆಳಗ್ಗೆ ನಾಷ್ಟಕ್ಕೆ ವಡೆ ತಿಂತಾರೋ ಅಂಥೇಳಿ, ಪೂರಿ ತಿಂತಾರೆ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದು ನೋಡಿರಿ. ಮಸ್ತ್ ಆಗ್ಯಾವ ರೀ. ನೀವು ಕೂಡ ಒಂದು ಟ್ರೈ ಮಾಡಿರಿ, ಗೋಧಿ ಹಿಟ್ಟು ಮತ್ತು ರವೆ ಹಾಕಿ. ಈಗ ನೋಡಿರಿ ನಮ್ಮ ಪುರಿಗಳು ತಯಾರದು. ಏನಲ್ಲ ರೀ, ನಮ್ಗೆ ಎಷ್ಟು ಬೇಕಲ್ಲ ರೀ ಅಷ್ಟು ಮಾಡ್ಕೊಂಡಿರ್ತಾನೆ ರೀ. ಈಗ ಯಜಮಾನ್ರಿಗೆ ಮಗಳಿಗೆ ಮಾಡಿಕೊಟ್ಟೀನಿ ರೀ.
ನೋಡಿರಿ ಒಂದೀಟು ಎಣ್ಣೆ ಇಲ್ರಿ ಕುರುವಾಗ ಅಷ್ಟೆಲ್ಲ ಏನಂತಂದ್ರೆ ಚಲೋ ಆಗ್ಯಾವ ರೀ. ಈಗ ಟೈಮ್ ಕರೆಕ್ಟ್ 10:00 ಆಗೈತೆ ರೀ. ಬರ್ರಿ ನಾಷ್ಟ ಮಾಡೋಣ. ಇವತ್ತಿನ ಲಾಗ ಅಥವಾ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿನ್ನೆ ಸಾಯಂಕಾಲ ನಾನು ಇಲ್ಲೇ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೀನಿ ರೀ ನನ್ನ ಮಗಳನ್ನ. ಸ್ವಲ್ಪ ಹುಡುಗರು ಮಣ್ಣಾಗ ಆಡ್ಬೇಕು ಅನ್ನೋ ಸಂಬಂಧ ಇಲ್ಲೇ ಎಲ್ಲ ನಾಯಿಗಳು ಮಕ್ಕೊಂದಿದ್ದು ರೀ. ನನಗೆ ಎಲ್ಲ ನಾಯಿಗಳು ಯಾಕೆ ಮಕ್ಕೊಂದವು, ಏನಾರು ಹಾಕ್ಯಾರೋ ಅನ್ನೋಕೆ ಒಂದು ನಾಯಿನ ಎಬ್ಸೀನಿ ರೀ. ಒಂದು ನಾಯಿ ಎತ್ತು ನೋಡ್ರಿ. ಆಮೇಲೆ ಅಮಾವಾಸ್ಯೆ ಸಂಬಂಧ ಮಣ್ಣು ತೊಗೊಂಡು ನೋಡ್ರಿ. ಮಣ್ಣು ತಗೋ ಸಂಬಂಧ ನನ್ನ ಮಗಳು ಹಾಕೊಂಡು ಬಿದ್ದು ಅಳಕ್ಕೆ ಚಲೋ ಮಾಡಿಳು. ಇರ್ವಾತ್ ಬಿಡವ ಹಂಗೆ ಹಿಂಗೆ ಅಂತೇಳಿ ರಮೇಶೆ ಮಣ್ಣು ಅಂದ್ರೆ ಕತ್ಲಾಗಿತ್ತು ರೀ, 7 ಗಂಟೆ ಮುಂದಾಗಿತ್ತು. ಅದಕ್ಕೆ ಇದು ಮಾಡತ್ತೇಳಿ ಸಾನ್ವಿ ರಾಜ ಈಕಿ ಕೂಡಿ ಮಣ್ಣು ತೊಗೊಂಡ್ರೆ ನಾ ಹಿಡ್ಕೊತಾನೆ ಅಂದು ಬಂದು ಅಡುಗೆ ಇಟ್ಟಿನಿ ರೀ. ಅಷ್ಟು ತನಕ ಇದ್ರಿಗೆ ಆಂಟಿ ಅವ್ರ ಮಗಳ ಮದುವೆ ಆಗಿತ್ತು ರೀ. ಇದು ಮನ್ನಮಾಸಿ ಸಂಬಂಧ ಅಂತಾರಲ್ಲ ರೀ, ಅದ್ರ ಸಂಬಂಧ ಊರಿಗೆ ಬಂದರು. ಅದಕ್ಕಾಗಿ ಇಷ್ಟೆಲ್ಲ ಅಡುಗೆ ಕೊಟ್ಟಿದ್ದರು. ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ. ನಮಸ್ಕಾರ ರೀ ಎಲ್ಲರಿಗೂ.